ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬ್ರೊಕೊಲಿಯಲ್ಲಿ ಒಂದು ರುಚಿಯಾದ ಫ್ರೈ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಎಣ್ಣೆ ಜಾಸ್ತಿ ಮಸಾಲೆ ಹಾಕ್ತಲೇ ಮಾಡ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ನಾನು ಬ್ರೊಕೊಲಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು ಬೇಡ, ಈ ಥರ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬ್ರೊಕೊಲಿನ ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ತುಂಬ ಬೇಯಬಾರ್ದು, ಒಂದು 2 ನಿಮಿಷ ಬೆಂದರೆ ಸಾಕಾಗತ್ತೆ. ಇದು ತುಂಬ ಬೆಂದೋದ್ರೆ ಫ್ರೈ ಮಾಡೋದಕ್ಕೆ ಚೆನ್ನಾಗೇ ಬರೋದಿಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು, ತೀರಾ ಮೆತ್ತಗಾದರೆ ಚೆನ್ನಾಗಾಗೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣಂತೆ. ಇದನ್ನು ಒಂದು ಸ್ಟ್ರೈನರಿಗೆ ಹಾಕಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣಂತೆ. ಸ್ವಲ್ಪ ತಣ್ಣೀರನ್ನ ಹಾಕಿ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾಗೋಷ್ಟರೊಳಗೆ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪನ್ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿ ಇಟ್ಟಿರೋ ಗೋಡಂಬಿನ ಒಂದು 8 ರಿಂದ 10 ಗೋಡಂಬಿ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ 1 ಸ್ಪೂನು ಗಟ್ಟಿ ಮೊಸರು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಆಗಿದೆ. ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಲ್ವಾ. ಇವಾಗ ಇದು ರೆಡಿಯಾಗಿದೆ. ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ. ಇದಕ್ಕೆ 1.5 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಇದು 1 ಸ್ಪೂನ್ ಎಣ್ಣೆ. ನೀವು ಅಡುಗೆಗೆ ಯಾವ್ದು ಬಳಸ್ತೀರಾ ಆ ಎಣ್ಣೆನ ಹಾಕ್ಕೊಳ್ಬೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣಂತೆ ಎಲ್ಲದನ್ನು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಇಷ್ಟಾದರೆ ಸಾಕು. ಇದು ಇವಾಗ ಬ್ರೊಕೊಲಿ ತಣ್ಣಗಾಗಿದೆ. ಏರ್ ಫ್ರೈಯರ್ ಟ್ರೈಗೆ ನಾನು ಬೇಕಿಂಗ್ ಪೇಪರ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಹಾಕೋದಕ್ಕಿಂತ ಈ ಥರ ಮಾಡಿ ಹಾಕಿದ್ರೆ ಒಳ್ಳೆಯದು. ಇವಾಗ ಬ್ರೊಕೊಲಿನ ಡಿಪ್ ಮಾಡಿ ಈ ಟ್ರೈಯಲ್ಲಿ ಹಾಕೋಣಂತೆ. ಇವಾಗ ಎಲ್ಲ ಬ್ರೊಕೊಲಿನೂ ಈ ಥರ ಡಿಪ್ ಮಾಡಿ ಆ ಬ್ರೊಕೊಲಿಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಆ ರೀತಿ ಅದನ್ನು ಹಚ್ಚಬೇಕು. ನೋಡಿ, ಚೆನ್ನಾಗಿ ಕೋಟಿಂಗ್ ಆಗಿದೆ. ಇವಾಗ ಒಂದೊಂದಾಗಿ ಈ ಥರ ಟ್ರೇಯಲ್ಲಿ ಇಟ್ಬಿಡೋಣಂತೆ. ತುಂಬಾ ಜಾಸ್ತಿ ಕೋಟಿಂಗ್ ಮಾಡೋದು ಬೇಡ, ತುಂಬ ಕಮ್ಮಿ ಕೋಟಿಂಗ್ ಮಾಡೋದು ಬೇಡ. ನೋಡಿ, ನಾನು ಟ್ರೇಯಲ್ಲಿ ಹಾಕಿ ಇಟ್ಟಿದ್ದೀನಿ ಎಲ್ಲ ಬ್ರೊಕೊಲಿಗಳನ್ನು. ಲಾಸ್ಟಲ್ಲಿ ಸ್ವಲ್ಪ ಚೀಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಾನು ಏರ್ ಫ್ರೈಯರಲ್ಲಿ ಹಾಕ್ತಾಯಿದ್ದೀನಿ. 10 ನಿಮಿಷ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಇಷ್ಟಾದರೆ ಸಾಕು, ಜಾಸ್ತಿ ಬೇಡ. 10 ನಿಮಿಷ ಸಾಕು ಇದಕ್ಕೆ. ನೋಡಿ, 10 ನಿಮಿಷ ಆದಮೇಲೆ ನಾನು ತೆಗೆದು ನೋಡ್ತಾಯಿದ್ದೀನಿ. ಬ್ರೊಕೊಲಿ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ, ರೋಸ್ಟಾಗೂ ಬಂದಿದೆ. ಏರ್ ಫ್ರೈಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪನೇ ಎಣ್ಣೆಯಿಂದ ಆಗೋಗುತ್ತೆ. ಇದನ್ನು ತವಾದ ಮೇಲೆ ಬೇಕಾದರೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೇಮ್ ರುಚಿ ಕೊಡುತ್ತೆ. ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಬ್ರೊಕೊಲಿನ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು. ನಿಮಗೆ ಹೇಗೆ ಅನಿಸ್ತು ಈ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.